ರೀ ಕೂಡ್ಲ ರೀ ಮೊದ್ಲು ಹಿಂಗೆ ಅಂತಿದ್ಯಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ಡೈಲಿ ಲಾಗ್ ನೋಡೋಣ, ರಿಮೇಕ್ ಸಾಂಗ್ ನೋಡೋಣ, ಒಳ್ಳೆ ಒಳ್ಳೆ ಒಡಪುಗಳ, ಆಮೇಲೆ ನಮ್ಮ ಕಿರುಚಿತ್ರನೂ ಬಂದಿದೆ, ಅದು ಎಲ್ಲ ನೋಡೋಣ. ಮತ್ತು ಇವತ್ತು ಯಾವ ವಾರ ಗೊತ್ತಾ? ಇವತ್ತು ಶನಿವಾರ, ಇವತ್ತು ರಜೆ ದಿನ. ಎಷ್ಟೊಂದು ಕೆಲಸಗಳ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೊಂದು ಕೆಲಸ ಮಾಡ್ತೀವಿ. ನೋಡಕ್ಕೆ ನೀವು ರೆಡಿ ಇದ್ರಂದರೆ ಬರೀ ನಮ್ಮ ಜೊತೆ. ಟೈಮ್ 8:30 ಆಯಿತು. ನಮ್ದು ಏನು ಕೆಲಸ ಮಾಡೋಕೆ ಬಂದವ್ರು ನೋಡಿ. ಇಷ್ಟೆಲ್ಲ ಕೆಲಸ ಆಯ್ತು, ಲಾಸ್ಟ್ಗೆ ಮತ್ತೇನು ಕೆಲಸ ಇದೆ ನಮ್ದು. ಈಗ ಬಂದ್ರೆ ನೋಡಿ ಎಷ್ಟೊಂದು ನೋಡಿ ಖುಷಿ ಪಡ್ತಾ ಇದ್ದಾರೆ. ಎಷ್ಟು ಚಲೋ ಆಗೈತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈ ಬಿಚ್ಚಾವ್ರ ಎಲ್ಲ ಪಾಟ್ಗಳು ಬಿಚ್ಚಾವ್ರ. ಲಕ್ಷ್ಮೀನವ್ರು ಬಂದಾರ ಹೊರಗಡೆ ಚಹಾ ಕೊಡೋನು ಎಲ್ಲ ತೊಳೋ ಗಾಡಿದು ಪಾರ್ಟ್ ಎಲ್ಲ ಚೇಂಜ್ ಮಾಡಿ ಗಾಡಿ ನಮ್ದೆಲ್ಲ ಸ್ಕ್ರ್ಯಾಪ್ ಒಳಗೆ ಹೋಗೋದದ ಈಗ. ಓ ಇಲ್ಲ ಎಲ್ಲದಾರ ಅಪ್ಪಾಜಿ ರೀ, ಚಹಾ ಕುಡಿಯೋರಿ ಬಂದಾರ ಅವ್ರ ಜೊತೆ. ಕೆಲಸ ಮಾಡೋ ಗಾಡಿ ಮಾಡಕ್ಕೆ ಬಂದಾರಲ್ಲ ಅವ್ರ ಜೊತೆ ಮತ್ತು ಹೋಗ್ರು ಬಂದು ನಮ್ದೆಲ್ಲ ಚಹಾದ ಕೆಲಸ ನೋಡಿ. ರಾತ್ರಿ ಏಳಿಸೋದು. ಮತ್ತು ಹುಡುಗರು ಏನಂತ ಇದ್ದಾರೆ ಗೊತ್ತಾ, ಅಮ್ಮ ಥರ್ಮಾಸ್ ಒಳಗೆ ಯಾಕೆ ಚಹಾ ಮಾಡಿರಲ್ಲ, ಹಿಂಗೆ ಕಾಟ ಮಾಡ್ಕೊಂಡು ಕೂರ್ತೀವಿ ಬರೀ ಬರೀ ಅಂತ. ಹೆಂಗೆ ಥರ್ಮಾಸ್ ಒಳಗೆ ಚಹಾ ಮಾಡಿರೋದು? ನನಗಂತೂ ಯಾವಾಗ ಮಾಡಿ ನೋಡಿನೇ ಇಲ್ಲ, ಹಂಗೆ ಆ ರೀತಿ ಮಾಡೀನೇ ಇಲ್ಲ ನಾನು ಥರ್ಮಾಸ್ ಒಳಗೆ ಚಹಾ ಮಾಡಿರೋದು. ನನಗಂತೂ ಥರ್ಮಾಸ್ ಒಳಗಿನ ಚಹಾನ ಕುಡಿಯೋಕ್ಕಾಗಲ್ಲ. ಶಂಭವಿ ನಮ್ಮ ಗಾಡಿಗೆ ಹೋಗ್ತಾ ಇದೆ. ಲಕ್ಷ್ಮಣ ಇಲ್ಲಿ ಹೋದ್ರ ಇಲ್ಲ ಕೂತಿದ್ದೀರ ಹೆಂಗೆ ಗಾಡಿ ಮೇಲೆ? ಲಾಸ್ಟ್ ಫೋಟೋ ಗಾಡಿ ಸ್ಟಾರ್ಟ್ ಆತ, ಬೇಜಾರಾಗ್ತಾ ಇದೆ. ಹಾ, ಗಾಡಿ ಜೊತೆ ಫೋಟೋ ತಗೊಳಕ್ ಹೋಗ್ತಾ ಇದೀವಿ. ಬೇಜಾರು ಯಾಕಂದ್ರೆ ಆ ಗಾಡಿ ಮೇಲೆ ನಾ ಭಾಳ ಹೋಗೇನಿ. ಈ ಗಾಡಿ ಮೇಲೆ ಭಾಳಷ್ಟು ಸರಿ ನಾವು ಹೋಗಿದ್ದೀನಿ ರೀ. ಒಂದು ರೌಂಡ್ ಹೋಗೋಣ ನಡೀರಿ. ಹಾಂ, ಎಷ್ಟೊಂದು ಬೇಜಾರಾಗ್ತಾ ಇದೆ ನನಗಂತೂ. ಈ ಗಾಡಿ ಮೇಲೆ ನನಗೆ ಭಾಳ ಕರ್ಕೊಂಡು ಹೋಗಿದ್ದಾರೆ ಇವರು. ಭಾಳ ಅಂದ್ರೆ ಭಾಳ ನಾವು ತಿರ್ಗಾಡಿದ್ದೀವಿ. ನಮ್ಮ ಕಾರ್ ಒಳಗೆ ಅಷ್ಟು ನಾನು ತಿರ್ಗಾಡಿಲ್ಲ, ಆದರೂ ಇದ್ರ ಮೇಲೆ ಅಷ್ಟು ತಿರ್ಗಾಡಿದ್ದೀವಿ. ಆಮೇಲೆ ಭಾಳ ಕಷ್ಟಪಟ್ಟು ನಾವು ತೊಗೊಂಡಿದ್ದೀವಿ ಈ ಗಾಡಿಗಿನೂ. ಇದು ಊರಿಂದ ನಮ್ಮ ಊರಿಂದ ಗೋಕಾಕ್ದಿಂದ ತೊಗೊಂಡಿದ್ದಾರೆ. ಈ ತೊಗೊಂಡು ಬರ್ಬೇಕಾದ್ರೂ ಗಾಡಿ ಒಂದು 3 ದೇವಸ್ಥಾನಕ್ಕೆ ಹೋಗಿ ನಮಸ್ತೆ ಮಾಡ್ಕೊಂಡು ಬಂದಿರ್ಬೇಕು ನನ್ನ ಅನ್ಸ್ಬಿಟ್ಟು. ಇವ್ರು ಬರೋದಾದ್ರೆ ಎಲ್ಲರೂ ಊರಲ್ಲಿ ಎಲ್ಲರೂ ಜನ ಬಂದಿದ್ರಲ್ರಿ ಅಲ್ಲಿ. ಸೊ ಆಲ್ಮೋಸ್ಟ್ ಒಂದು 25 ವರ್ಷ ಆಯ್ತು ಗಾಡಿ ತಗೊಂಡು. 2020ರಲ್ಲಿ ಗಾಡಿ ತಗೊಂಡಿದ್ವಿ. ಆಮೇಲೆ ಗಾಡಿ ನಮಗೆ ಬಹಳ ಸೇವೆ ಕೊಟ್ಟಿದೆ, ಬಹಳ ಸೇಫ್ ಆಗಿ. 5-6 ಜನ ಗಾಡಿ ಮೇಲೆ ಕುಂತಿದ್ವಿ ನಾವು ಹಿಡ್ಕೊಂಡು. ಅಷ್ಟು ಗಾಡಿ ತಿರುಗಿದ್ವಿ. ನಿಪ್ಪಾಣಿ ಮತ್ತು ರಾಯಬಾಗ, ಚಂದ್ರಿಪುರ ಬೆಟ್ಟ, ಬೆಳಗಾವಿ ಬಹಳ ಸಲ ತಿರುಗಿದ್ವಿ. ಇವಾಗ ಈ ಥರದ ವಯಸ್ಸಾಗಿದೆ, ಗಾಡಿ ನಡೀತಾ ಇಲ್ಲ. ಸ್ಕ್ರ್ಯಾಪ್ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಸೊ ಅದಕ್ಕೆ ಸ್ಕ್ರ್ಯಾಪ್ ಮಾಡುವಂಥ ಪ್ರಸಂಗ ಮತ್ತು ಸ್ಕ್ರ್ಯಾಪ್ ಮಾಡಿಸ್ತಾ ಇದ್ದೀನಿ ಇವತ್ತು. ಸೊ ಲಕ್ಷ್ಮಣ ಕುರ್ಬರ್ ಅವರು ಆಮೇಲೆ ಅವರ ಸ್ನೇಹಿತರು ನನ್ನ ಜೊತೆಗೆ ಇಲ್ಲಿದ್ದಾರೆ. ಅವರು ತೊಗೊಂಡೋಗಿ ಅದರದ್ದೆಲ್ಲ ಒಂದು ಹಂತಕ್ಕೆ ತೊಗೊಂಡು ಬರೋಳ್ತಾರೆ ಇವತ್ತು. ಸೊ ಸಮೃದ್ಧಿ ಮತ್ತು ಶರಣ್ ಕುಮಾರ್ ನಮ್ಮ ಧರ್ಮಪತ್ನಿ ಇಬ್ಬರು ನನ್ನ ಜೊತೆಗೆ ಇದ್ದಾರೆ. ಆಯಿತು. ಮತ್ತು ಯಾವುದು ಪ್ರತಿಯೊಂದಕ್ಕೂ ಒಂದು ಕೊನೆ ಇದೆ, ಒಂದು ಅಂತ್ಯ, ಒಂದು ಆರಂಭ ಅಂತ್ಯ ಹೆಂಗಿದೆಯಲ್ಲ, ಈಗ ಪ್ರತಿಯೊಂದು ಒಂದು ಲೈಫ್ ಇದೆ, ಒಂದು ಏಜ್ ಇದೆ. ಸೊ ಅದ್ರ ಪ್ರಕಾರವಾಗಿ ನಾವು ಹೋಗಲೇಬೇಕು. ಅದು ಎಷ್ಟು ಖುಷಿಯಿಂದ ಮಾಡೋದು ಸ್ವೀಕಾರ ಮಾಡ್ತೀವಿ, ಆದರೂ ಈ ಥರ ಸ್ವೀಕಾರ ಮಾಡೋಕ್ಕೆ ಮನಸ್ಸಾಗಲ್ಲ. ಆಮೇಲೆ ಈ ವೆಹಿಕಲ್ಗೆ ಸ್ಪ್ಲೆಂಡರ್, ಹೀರೋ ಹೋಂಡಾ ಸ್ಪ್ಲೆಂಡರ್ಗೆ ನಾವು ತುಂಬ ಋಣಿಯಾಗಿದ್ದೇವೆ. ಇದಕ್ಕೆ ನಮಸ್ಕಾರ ಮಾಡಿ ಧನ್ಯವಾದ ಮಾಡಿ. ಭಾಳಷ್ಟು ಎಷ್ಟು ಸರಿ ಹ್ಯಾಂಡಲ್ ಹಿಡಿದಿದೆ. ಕೊಡ್ರಿ, ಎಷ್ಟೊಂದು ಸ್ಪೀಡ್ ವೇಕರ್ಗಳ. 3 ಜನ ಕೊಡ್ರಿ ನೋಡೋಣ. 3 ಜನ ರೀ? ಅದೇಂಗ ರೀ? ಅವ್ರು ನಿಲ್ಬೇಕಾದ್ರೆ ನಾನು ಸುಮ್ಮನೆ ಆಯ್ತು. ನೀವು ಆ ಕಡೆ ಒಬ್ರು, ಈ ಕಡೆ ಒಬ್ರು. ರೀ ಕೂಡ್ಲ ರೀ, ರೀ ಕೂಡ್ಲ ರೀ ಮೊದ್ಲು ಹಿಂಗೆ ಅಂತಿದ್ಯಲ್ಲ. ಪ್ಯಾಂಟ್ ಹಾಕೋಬೇಕಾಗಿತ್ತು, ಹಾಕೋಲ್ಲ. ಇರ್ಲಿ ಶಾರ್ಟ್ಸ್ ಕೂಡ ಕೊಡ್ತಾರೆ ನೀವು. ಫೋಟೋ ಹೊತ್ತಿಗೆ ಫೋಟೋ
ಅದ್ರಾಗಿಲ್ಲ ಅಲ್ಲೇ ಆಪರೇಟ್ ಮಾಡಬೇಕು, ಅಲ್ಲೇ ಕೈಯಾಗಿಲ್ಲ. ಇದು ಲಕ್ಕಿ ಗ್ಯಾರೇಜ್ ಅಂತ ಹೇಳಿ ಇಂಧನಗರದಲ್ಲಿದೆ, ನಮ್ಮ ಮನೆ ಪಕ್ಕದಲ್ಲಿನೇ ಇದೆ. ಸೊ ಅವರ ಒಂದು ಈ ವೆಹಿಕಲ್ ಅನ್ನು ಅವರ ಕೈಯಲ್ಲಿ ಹಸ್ತಾಂತರ ಮಾಡ್ತಾ ಇದ್ದೇನೆ. ಅವರು ಇದನ್ನು ಡಿಸ್ಮೆಂಟಲ್ ಮಾಡಿ ಸ್ಕ್ರ್ಯಾಪ್ ಮಾಡ್ತಾರೆ. ಆಮೇಲೆ ಈ ಥರದ ದುರುಪಯೋಗ ಆಗಬಾರ್ದು ಅಂತ ಹೇಳಿ ಎಲ್ಲ ಪ್ರಿಕಾಷನ್ಸ್ ಇವ್ರು ತೊಗೊಂಡಿದ್ದಾರೆ. ಅದಕ್ಕೆ ಧನ್ಯವಾದ ಲಕ್ಷ್ಮಣ್ ಅವರೇ. ನಿಮ್ಗೆ ಯಾವ್ದೋ ಪ್ರಾಬ್ಲಮ್ ಬಂದಿರೋ ನನ್ನ ಕಡೆಯಿಂದ ಅದಂತೂ ಸಾಧ್ಯ ಇಲ್ಲ. ನಿಮ್ಮ ಕಡೆನೂ ಅಲ್ಲೇ ಬಿಚ್ಚಿ ನಿಮ್ಮ ಕಣ್ಣು ಮುಂದೆ ಸ್ಕ್ರಾಪ್ ಮಾಡೋ ಜವಾಬ್ದಾರಿ ನಮ್ದು. ಅದೆಲ್ಲ ನೀವು ವಿಡಿಯೋ ಮುಖಾಂತರ ನೋಡ್ಕೋಬೋದ್ರಿ. ಯಾವ ನಿಮ್ಮ ಫಾಲ್ಟ್ ನಂಬರ್ ಯಾವುದೋ ಒಂದು ಇದ್ರೆ ನಿಮ್ಮ ಕೈಲಿನ ಮುಗಿಸೋದು ನಾನು. ಥ್ಯಾಂಕ್ ಯು, ಧನ್ಯವಾದ. ಆಮೇಲೆ ಕೆಲವು ದಿನಗಳಿಂದ ನಮ್ಮದು ನಿಮ್ದು ಪರಿಚಯ ಆಗಿದೆ, ಯಾವುದೋ ಒಂದು ಕಾರಣದಿಂದ. ನಮ್ಮೊಟ್ಟಿಗೆ ನಿಮ್ಮ ಒಂದು ಬಾಂಧವ್ಯ ನಿಮ್ಗೆ ಹೆಂಗೆ ಅನಿಸ್ತಾ? ಖಂಡಿತ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಒಂದ್ ನಂಬರ್ ಸರ್. ನಾ ಯಾವಾಗೂ ಈ ತರ ದೊಡ್ಡ ವ್ಯಕ್ತಿ ಇರ್ತಾರೆ, ಬಟ್ ಈ ತರ ನಮ್ಮಂತ ಸಣ್ಣ ವ್ಯಕ್ತಿಗಳನ್ನ ಮರ್ಯಾದೆ ಕೊಟ್ಟು ಇವತ್ತೇನೋ ಈ ಡ್ರೆಸ್ ಹಾಕೊಂಡ್ಬಿಟ್ಟು ಅವ್ರು ನಮ್ಗೆ ಮೇಟ್ ಆಗಿದ್ದು ನಾನು ನನ್ನ ಗ್ಯಾರೇಜ್ ಡ್ರೆಸ್ ನಲ್ಲಿ ಕೈ ಕೊಟ್ಟು ಮಾತಾಡಿ ಖುಷಿ ಪಟ್ರು. ಒಳಗೆ ಮನೆ ಹಾಕಿದ್ರು ಚಾಗೆ ಎಲ್ಲ ಸಚಿನ್ ಯಾವುದೇ ಏನೋ ವಿಷಯ ಹೇಳಿದ್ರೆ ಮರ್ಯಾಕೆ ಹೋಗ್ಬೇಡ, ಗಾಡಿ ಹೋಗ್ತಾ ಇದೀನಿ ನೋಡಿ, ಇಲ್ಲಿ ಹೆಂಗ್ ತಗೊಂಡ್ ಹೋಗ್ತಾ ಇದ್ದಾನೆ. ಒಂದು ಗಾಡಿ ಎಲ್ಲ ಗಾಲಿಗಳೆಲ್ಲ ಬರೋದು ವಾಪಸ್. ಅಲ್ಲಿ ನೋಡಿ ಹೆಂಗ್ ದುಡಿಸ್ತಾ ಇದ್ದಾರೆ, ಅಲ್ಲಿ ನೋಡಿ ಹೆಂಗ್ ಮಾಡ್ತಾರೆ ಅವರು. ಹಿಂಗೆ ದುಸ್ಕೋತ ಹೋಗ್ತಾರೆ, ಹಿಂಗೆ ಇದಾಗ್ತದೆ. ಅಲ್ಲಿ ನೋಡಪ್ಪ ಹೆಂಗ್ ಹೊಡಿತಾ ಇದ್ದಾರೆ. ಅವ್ರ ಕಾಲು ಹಚ್ಚಿದ್ದಾರೆ, ಎಷ್ಟು ವರ್ಷ ಗಾಡಿ ಇತ್ತಲ್ಲ ರೀ ಮನೆ ಮುಂದೆ. ಹೋಗೋವಿದ್ದಲ್ಲ, ಈಗ ಸ್ಕೂಟಿ ತಗೊಂಡು ನೀನೇ ಹೋಗ್ತಾ ಇದೀಯಾ? ಮತ್ತೆ ಅವ್ ಏನ್ ಜಾವಿದ್ ಕರೆಯತ್ತಿದ್ದಲ್ಲ ಮೇಲೆ ಫೋನ್ ಹಚ್ಕೊತ್ ಕೂತಿದ್ದ. ಚಿನ್ನ ಗಡ್ಬಡಿ ಮಾಡಿ ಹಾಲು ಬಟರ್ ಹಾಕ್ತೀನಿ ಹೋದ್ರು. ಸಾಟರ್ಡೆ ಇವತ್ತು 1 ಗಂಟೆಗೆ ಬರ್ತಾ ಶಂಭವಿ. ಸಾವಕಾಶ ಮಾತಾಡೋ ಪರಿಸ್ಥಿತಿ. ಹೌದಾ? ನೀನ ಹೋಗಿ ಮುಕ್ಕೊಂಡಿಯ? ನೀ ಯಾಕಷ್ಟು ಬೇಗ ಮುಕ್ಕೊಂಡಿದ್ದಿ ನಿನ್ನೆ? ಅದ್ ನೀರಾಗ ಯಾಕೆ ಅದ್ಕೊಂಡು ಕುಡಿ ತಿಂತಾವ? ಇವು ಅನ್ನ ತಗೋತಾವ ನೀರಾಗ ಹಾಕೋತಾವ ಮತ್ ತಿಂತಾವ, ಮತ್ತೆ ಊಟ ತಗೋತಾವ ನೀರಾಗ ಹಾಕೋತಾವ ಮತ್ ತಿಂತಾವ. ಇಳಿಯೋದಾಗ್ತದ, ಮತ್ತೇನೋ ಕೆಲಸ ಬರ್ತಾವಲ್ಲ. ಮತ್ತಲ್ಲ ಅರ್ಜೆಂಟ್ ಒಳಗೆ ಮೊದಲ ಬೀಮ್ಸ್. ಯಾಕಷ್ಟು ಪ್ರೀತಿ ಮಾಡ್ತಾ ಇದೀಯ ಅವ್ರಿಗೆಲ್ಲ? ಹಾ ಹೌದಾ? ಇವ್ರಿಗೆಲ್ಲ ಪ್ರೀತಿ ಮಾಡ್ತೀರಾ ನೀವು? ಭಾಳ ಮಾತಾಡ್ತೀರಾ? ಇದಾದ್ರೂ ಸ್ವಲ್ಪ ಸ್ವಲ್ಪ ಬಂದು ಹೊರಗಡೆ ಮಾಡ್ಲಿ ಅಂದ್ರೆ ನನಗೇನು ಕೆಲಸ ಇಲ್ಲ ತಗೋ. ಓಕೆ ಮಾ, ಆಯ್ತು ತಗೋ, ಅದೇ ಮಾಡ್ತೀನಿ ನಾ ಈಗ. ಬ್ಯಾಡ್ಮಿಂಟನ್ ಆಡಕ್ಕೆ ನೀ ಏನು ಮಾಡಿ ಕೊಡಾಕಿದ್ದಿ, ಜಾಗ ಏನಿಲ್ಲ ನಂಗೆ. ಸಾಟರ್ಡೆ ಇವತ್ತು ಗಾಡಿ ಸರ್ವಿಸಿಂಗ್ ಕೊಡೋದಾರ ಚಿನ್ನು ಅಪ್ಪಂದ ಇದು ಸ್ಕೂಟಿ. ಅದ್ರ ಸಲುವಾಗಿ ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಅವ್ನು ಕರ್ಕೊಂಬರವ ಅವರು ಬರುವಾಗ. ಓಕೆ ಬಾಯ್. ಮೊಬೈಲ್ ತೊಗೊಂಡ್ರಲ್ಲ? ಇಲ್ಲಿ ಇಟ್ಟು ಹೋಗ್ಯಾರ ಅವರು. ಮತ್ತು ಜಾಗ ಹಚ್ಚೋರು ಕಾಲಾಗೆಲ್ಲ ಪಾಟ್ಗಳೆಲ್ಲ ತೆಗಿತಾರೆ. ಅವನು ಜಾವಿದ ಮ್ಯಾಲಿಂದೆಲ್ಲ ತೊಳಿತಾ ಇದ್ದಾನೆ ನೋಡಿ. ಮೇಲೆ ಸ್ವಲ್ಪ ಎಲ್ಲ ಅಲ್ಲಿ ಮ್ಯಾಲೂ ಮಾಡ್ಕೋತಾ ಇದ್ದಾರೆ ಕಲರ್. ನೋಡಿದ್ರೆ ಗಾಡಿದೆಲ್ಲ ಪಾರ್ಟ್ಗಳು ಹಿಂಗೆ ತೆಗೆದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗಾಡಿ ಹಳೇದಾದ್ಮೇಲೆ ಅದು ಯೂಸ್ ಮಾಡೋಕ್ಕಾಗಲ್ಲ ಅಂತ. ಚಿನ್ನು ಮತ್ತು ಅಪ್ಪು ಹೋಗಿ ಅಲ್ಲಿ ಮುಂದೆ ನಿಂತ್ಕೊಂಡು ಎಲ್ಲ ಅದು ಪಾಠಗಳೆಲ್ಲ ಇದು ಮಾಡ್ಕೊಂಡು ಅದೆಲ್ಲ ಅಲ್ಲಿ ಇದು ಮಾಡ್ಕೊಂಡು ಬಂದ್ರು ನೋಡಿ. ಗಾಡಿದ ಹಿಂಗೆಲ್ಲ ಇರ್ತದೆ ನೋಡಿ ಜವಾಬ್. ಇಲ್ಲಿ ಕೆಳಗೆ ಬಂದ ನೀನು ಆವಾಜ್ ಬರತ್ತಿತ್ತು ಕೆಳಗೆ. ಆಗೈತಿ ಅದು ದರಲ್ಲಿ ತೊಳ್ಕೊಳತ್ತಿರ್ಬೇಕು ಅದೆಲ್ಲ ಮಷಿನ್ಲೆ. ಶಾಂಭವಿ ಬಿಟ್ರಿ ಅಲ್ಲಿ ನೋಡಿ. ಬೆನ್ನಿ ಮಾಡೋದದ ಇವತ್ತು ನಮಗೆ. ಬೆನ್ನಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಭಾಳ ದಿನ ಆಯ್ತು ನಾ ಬೆನ್ನಿನೇ ಮಾಡಿಲ್ಲ. ಮತ್ತು ಹಿಂಗೆ ತುಂಬಿಟ್ಟಿದ್ದೆ, ಫ್ರಿಜ್ ಒಳಗೆ ಇತ್ತಿದ್ದೆ.
ಮತ್ತು ಇವತ್ತು ನಿನ್ನೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತು ಬೆಣ್ಣೆ ಮಾಡೇ ಬಿಡ್ತೀನಿ. ಮತ್ತು ಇವತ್ತು ಶನಿವಾರ ನಿಮ್ಗೆ ಗೊತ್ತದ, ಪ್ರತಿ ಶನಿವಾರ ನೀವು ನೋಡ್ತೀರಾ, ಶನಿವಾರ ರವಿವಾರ ನಮ್ಮ ಮನೆ ಒಳಗೆ ಎಷ್ಟೊಂದು ಕೆಲಸ ಇರ್ತಾವಂತ ಹೇಳಿದ್ರೆ ಏನು ಮುಗಿದನೇ ಇಲ್ಲ. ಕೆಲಸ ಮುಗಿದಿರೋ ದಿನ ಅಂದರೆ ಶನಿವಾರ ರವಿವಾರ ನಮ್ಗೆ. ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದಾನೆ. ಈಗ ಸರ್ವಿಸಿಂಗ್ ಕೊಟ್ಟು ಬರೋರಂತ ಗಾಡಿದೆಲ್ಲ ತೊಗೊಂಬಂದರು, ವಿಡಿಯೋ ಮಾಡ್ಕೊಂಬಂದಾನ. ಮತ್ತು ಇದೆಲ್ಲ ಈಗ ಬ್ಯಾಡ ಏನು ನೋಡಿ ಅಡುಗೆ ಮನೆಯಿಂದ ಇದೆಲ್ಲ ಸಾಮಾನು ತೆಗೆದ್ಬಿಟ್ಟೆ ನೋಡಿ. ನಾನು ಇಲ್ಲಿ ಟ್ರೇ ಅದು ಇಟ್ಕೊಂಡಿದ್ದೀನಿ, ಎಲ್ಲ ಟ್ರೇ ಅದು ಇಟ್ಕೊಂಡು ಇದೆಲ್ಲ ಸಾಮಾನು ತೆಗೆದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಅಡುಗೆ ಮನೆ ಒಂದು ಸೈಡ್ಲಿ ಎಲ್ಲ ಕ್ಲೀನ್ ಮಾಡ್ಕೊತ ಎಲ್ಲ ಕ್ಲೀನ್ ಮಾಡ್ತಾ ಇದೆ ನೋಡಿ ನಮ್ಮ ಮನೆ. ಇದೆಲ್ಲ ಇಲ್ಲೆಲ್ಲ ಕರ್ಟನ್ ಮತ್ತು ಪರ್ದೆ ಹಾಕೋದೈತಿ. ಮತ್ತು ಇದು ಎಲ್ಲ ನೀಟಾಗಿ ಎಲ್ಲ ಇದು ಮಾಡಿಕೊಂಡು ಕಾಣಿಸ್ತಾ ನೋಡಿ. ಇದೆಲ್ಲ ಫ್ರಿಜ್ ಇದು ಆಗೈತಿ. ಒಂದೊಂದು ಮಾಡ್ತಾಯಿದ್ದೀವಿ, ಒಂದೇ ದಿನ ಒಳಗೆ ಆಗದೆ ಇರೋ ಕೆಲಸಗಳು ಇವ. ಎಷ್ಟು ಆಗ್ತದೆ ಅಷ್ಟು, ಎಷ್ಟು ಮಾಡಿದ್ರು ಮತ್ತು ಧೂಳುಗಳು ಅಂತೂ ಮತ್ತು ಬರೋದೇ. ಆಯ್ತಾ? ಇಲ್ಲ. ರೋಹಿತ್ ರಾಜ್ ಅವ್ರು ಬಂದರು, ಚಾ ಎಷ್ಟು ಕೊಡೋನು ಅವರಿಗೆ. ಮೇಲೆ ನಮ್ಮ ಸ್ಲ್ಯಾಬ್ ಕಡೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಬಂದಾರ ನೋಡಿ ಇವ್ರು ಹೋಗಿ. ಜಾವಿದಲ್ಲೆಲ್ಲ ಮ್ಯಾಲೆ ಕೆಲಸ ಮಾಡ್ತಾಯಿದ್ದ, ತೆರಾಕೋಟ ಅಲ್ಲೆಲ್ಲ ಮ್ಯಾಲೆ ಹಚ್ತಾ ಇದ್ದ. ಎಷ್ಟು ವಿಡಿಯೋದು ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಗೊತ್ತಾ. ಮೊದಲಿಂದ ನಮಗೆ ವಿಡಿಯೋದ ಇಂಟ್ರೆಸ್ಟ್ ಬರೋ ಥರ ಮಾಡಿದವ್ರೆ ಚಿನ್ನೂನ. ಭಾಳ ಅಂದ್ರೆ ಭಾಳ ಇಷ್ಟ ಅವರಿಗೆ. ನೋಡಿ ನಿಯತ್ತದಿಂದ ಕೆಲಸ ಮಾಡೋರು ಎಷ್ಟೊಂದು ಜನ ಇರ್ತಾರೆ. ಎಷ್ಟು ನೀಟಾಗಿ ಮಾಡ್ತಾ ಇದ್ದಾನೆ. ಮ್ಯಾಲೆ ಏನು ನೋಡ್ತಾರೆ ಬಿಡಿ, ಹೆಂಗೆ ಮಾಡೋದು ಅಂತ ಹೆಂಗೆ ಬೇಕಾದಂಗೆ ಮಾಡಿ ಬರ್ತಾ ಇಲ್ಲ. ನಿಜವಾಗ್ಲೂ ಜಾವಿದನ್ ಕೆಲಸ ಭಾಳ ಚಲೋ ಐತಿ. ನೀವು ಬೇಕಾದ್ರೆ ಅವ್ನ ನಂಬರ್ ಕೊಡ್ತೀವಿ ನಾವು. ಸ್ಟಾರ್ಟ್ ಮಾಡಿ ಕೆಲಸ ಅದ ಹೇಳ್ಯಾರು ಹಾಕಾಕ. ಕೇಳಿದೆ ಏನದು? आप इधर है क्या? धूप में ही कर रहे काम? टोपी तो डालो. ನೋಡ ಎಷ್ಟು ಹಚ್ಕೊಂಡ್ ನಾನು ನಿಂಗ ಪಾಪ ಬಿಸ್ಲಾಗ ನಿಂದ ಚಾನ್ಸ್ ಐತಿ ಅಂತ ನೋಡ. ನೆರಳಾಗ ನೀನು ಮಾಡತಿ ಅಂತ ಅವ ಬಿಸ್ಲಾಗ. ಪಾಪ ಬಿಸ್ಲಾಗ ಕೂತಾನು. ಕರೆಗೆ ಗಾರ್ಡನ್ ಅಂದ್ರೆ ತಂಪಲ. नहीं हुआ अभी नहीं हुआ. ಹೌದಾ? ಅದೇನು ಹಾಕೋದಿರ್ತದ ಆಮೇಲೆ ಹೇಳಂತೆ. ಅದೇನು ಓಕೆ ಓಕೆ ಅಂದ್ರೆ ಅದು ಹುಲ್ ಸಲುವಾಗ. ಅದ್ಯಾರು ಹೋಗಿದ್ರು ಪೈಪ್ ಈ ಕಡೆ, ಅದು ಸ್ವಲ್ಪ ಸೈಡಿಗೆ ಇಡು. ಈ ಕಡೆ ಗಾರ್ಡನ್ ಹೋಗೋದ. ಪಲ್ಯ ಯಾವಾಗ ಬರ್ತದೆ ಈಗ ತೆಗ್ಯಾಕ? ಓಕೆ ಓಕೆ. ಹಾಂ 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 ಹೌದಾ? ಮೇಲೆ ಉದಿಸೋದ. ಓಕೆ. ಇಲ್ಲಿ ನೋಡಿ ನಾನು ಮತ್ತು ಅಪ್ಪು ಜೋಕಾಲಿ ಮೇಲೆ ಕುತ್ಕೊಂಡು ನಾವು ಮಾತಾಡ್ತಾ ಇದ್ವಿ. ಮತ್ತು ಇವ್ರ ಮ್ಯಾಲೆ ಟೆರೆಸ್ ಮೇಲೆ ಹೋಗಿ ನಮ್ದು ವಿಡಿಯೋ ಮಾಡಿದ್ದಾರೆ ನೋಡಿ. ಮತ್ತು ನಾವು ನೋಡಾತೀವನಂತಲೇ ನೋಡಿದ ಮೇಲೆ ಏನು ಮಾಡಿದ್ರು, ಬಂದ್ ಮಾಡಿದ್ರು. ಆಮೇಲೆ ನಾನಿದು ಎಲ್ಲ ವಿಡಿಯೋ ಮಾಡೋದು ನೋಡಿ ನನಗಂತೂ ಭಾಳ ಆಶ್ಚರ್ಯ ಆಯ್ತು. ಗಪ್ಚುಪ್ ವಿಡಿಯೋನು ಮಾಡ್ತಾ ಇದ್ದಾರೆ ನಮ್ಮದು. ವಾವ್ ಶಾಂಭವಿ ಬಚ್ಚಿ ಏನಿದೆಲ್ಲ? ಹಾ ನಿನ್ ಮೇಲೆ ಹೋಗಿತಾ ಇದಾರೆ. ಪೂಜಾಯಿ ನೀ ನಮ್ಗೆ ಬೈಬೇಡ. ಯಾಕಮ್ಮ ಹಿಂಗಾದ? ಹಬ್ಬನ ಏನಿದೆ ಹಿಂಗಾದ್ರ? ಯಾವಾಗೂ ನಾವು ನೀನು ತಿನ್ಬಾರ್ದ? ಸಲುವಾಗಿ ಏನೇನು ಭಾಳ ಬಂದೈತೆ ನೋಡಿ. ಛೀ 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 ಛೀ. ಐಸ್ಕ್ರೀಮ್ನ ಊಟನ ಛೀ ಛೀ ಚಲೋ ಆಯ್ತು ನೋಡಿ. ಸ್ಟ್ರಾಬೆರಿ ಯಾರಿಗೆ? ಸ್ಟ್ರಾಬೆರಿ ಅಲ್ಲ, ಕುಲ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದು ಅವ್ರದ್ದೆಲ್ಲ ಇದೆ. ಯಾಕ? ಅವ್ರು ಕುಲ್ಪಿ ತರಲಿಲ್ಲ ನಾನು. ಹೌದಾ? ಇಷ್ಟೆಲ್ಲ ಅವ್ರ ತಿನ್ಲ. ಏನು ಹೇಳತಿ ರಾಜ್?
ಬೇಡ ರಾಜ್ ಹೊರಗೆ ಬಂತು ನೋಡಿ, ಯಾರಿಗೂ ಹೇಳಿ ಬಂದಾಳ. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಅವಳು ತಿಂತಾ ಇರ್ಲಿಲ್ಲ, ನಾನು ಅವಳು ಒತ್ತಾಯ ಮಾಡ್ಕೊಡ್ತಾ ಇದ್ದೀನಿ. ಅವಳು ಏನಿಲ್ಲ, ಅವಳು ಆರಾಮಾಗಿ ನೋಡಿ ಪ್ಲಾಸ್ಟಿಕ್ ತಿನ್ನತ್ತ ನೋಡಿ, ಅದಕ್ಕೆ ಹತ್ತೈತೆ. ಬಾಬುಗೂ ಕೊಟ್ಟು ಬರೋನು. ಹಾ पटना बा एल साहेब जावेद जी नहीं हुआ, कुल्फी खाने के लिए आओ जल्दी, फ्रिज खराब है हमारा, कुल्फी लाया खाने तीन कई तो को तीन नोडला तीन तीन ಹಾಲು ಎಷ್ಟು ದಿನ ಆದ್ಮೇಲೆ ತೊಗೊಂಡಿದ್ದೀವಿ ನೋಡಿ. ಆದಿತ್ಯ ಮಿಲ್ಕ್ ಹಾಲು ತೊಗೊಂಬಂದಾರ, ಚಿನ್ನು ಮತ್ತು ಇದು ಕರ್ಡ್ ತೊಗೊಂಡಿದ್ದಾರೆ. ಮತ್ತು ಸ್ವಲ್ಪ ಹಾಲು ಕಾಸಾಗಿರ್ತೀನಿ. ಟೈಮ್ 3:30 ಆಗೈತಿ. ಈಗ ಇದ್ರ ಕಾಣಿಸ್ತಾ ಇಲ್ಲ, ಟೈಮ್ 3:30 ಆಗೈತಿ. ಸ್ವಲ್ಪ ಚಾಯ್ ಮಾಡ್ಕೊಡ್ತೀನಿ. ಜಾವಿದಿಗೆ ಚಾಯ್ ಬೇಕಂತ, ಮತ್ತು ಬಾಬುನು ಕೆಲಸ ಮಾಡತ್ತಾನೆ ಇವ್ರ ಜೊತೆ. ಇಲ್ಲಿ ನೋಡಿ ಹಾಲಿನ ಪ್ಯಾಕೆಟ್ ನಾನು ಕಟ್ ಮಾಡಿದ್ದೀನಿ, ಹಾಲಿಲ್ಲಿ ತೆಗ್ದಿದ್ದೀನಿ. ಹಾಲಿನ ಪ್ಯಾಕೆಟ್ ಕಟ್ ಮಾಡಬೇಕಾದ್ರೆ ಯಾವಾಗಲೂ ನೀವು ಈ ರೀತಿ ಕಟ್ ಮಾಡೋದು ನೋಡಿ. ನೀವು ಯಾವಾಗಲೂ ಏನು ಮಾಡಿ, ಯಾಕಂದರೆ ಇಷ್ಟು ಸಣ್ಣ ಇದು ಪ್ಲಾಸ್ಟಿಕ್ ನಾವು ಕಟ್ ಮಾಡಿ ಹೋಗಿದ್ವಿ ಅಂದರೆ ಅದು ಆಕಳು ಎಮ್ಮೆ ಎಲ್ಲ ಅಲ್ಲಿ ಹೊರಗಡೆ ಎಲ್ಲ ಹುಲ್ಲದು ಮೇಯಿಸುವಾಗ ಅದ್ರ ಬಾಯಿ ಒಳಗೆ ಹೋಗ್ತದೆ ಅಂತ ಹೇಳಿ ಭಾಳ ಸಲ ನಮಗೆಲ್ಲ ಹೇಳಿದ್ದು ನಾವು ಕೇಳಿಸ್ಕೊಂಡಿದ್ದೀವಿ. ನಾನೆಲ್ಲ ಮೊಬೈಲ್ ಒಳಗೆ ವಾಟ್ಸಪ್ ಒಳಗೆ ಅದೆಲ್ಲ ಓದಿದ್ದೀನಿ. ಅದಕ್ಕೆ ಈ ಥರ ನೀವು ಕಟ್ ಮಾಡಬೇಕಾದ್ರೆ ಏನು ಮಾಡೋದು, ಅರ್ಧನೇ ಹಿಂಗೆ ಕಟ್ ಮಾಡೋದು, ಯಾವುದೇ ಇರಲಿ ಹಿಂಗೆ. ಅವಾಗ ಆ ರೀತಿ ಇತ್ತಂದರೆ ಅಲ್ಲಿ ಇಲ್ಲಿ ತುಕಡ ಬಿದ್ದು ಹೋಗಲ್ಲ, ಇಲ್ಲೇ ಇರ್ತದೆ ಇದು ಹಿಂಗೆ. ಆಮೇಲೆ ನೀವು ಹಿಂಗೆ ಮಾಡ್ಕೊಂಡು ಡಸ್ಟ್ಬಿನ್ ಒಳಗೆ ಹಾಕ್ಬೋದು, ನಡೀತದೆ. ಇದೇ ರೀತಿ ಮಾಡಿ ಎಷ್ಟಾಗ್ತದೆ ನಮ್ಮ ಕೈಯಿಂದ. ಯಾರಿಗೆ ತೊಂದರೆ ಅಂತೂ ಮಾಡೋದು ಬೇಡ, ಏನಿಲ್ಲ, ನಮ್ಮ ಕೈಯಿಂದ ಅವ್ರಿಗೆ ಸಹಾಯ ಮಾಡೋನು ಪಾಪ. ಎಷ್ಟು ಹೆಣ್ಮಸ್ದಿಂದ ನಮ್ಗೆ ಎಷ್ಟೊಂದೆಲ್ಲ ಸಿಗ್ತದೆ. ಅದಕ್ಕೆ ಎಲ್ಲರೂ ನೀವೆಲ್ಲ ಮಾಡ್ತೀರಲ್ಲ, ನಾನು ಹೇಳಿ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತದಲ್ಲ, ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ. ಛೇ ಇಲ್ಲಿ ನೋಡಿ, ಈ ಹುಡುಗ ಯಾವಾಗ ನಾ ಬಣ್ಣ ಹಚ್ಚೇನಿ, ಯಾವಾಗ ನಾ ಮಾಡ್ಕೋತ ಕೂತೇನಿ ಅಂತ ಹೇಳಿ ಈ ಹುಡುಗ ಏನದೇ ನೋಡಿದ್ರ, ಹೆಂಗೆ ಸೇಮ್ ಅಪ್ಪ ಮಗ ಹಿಂಗೆ ಇರ್ಬೇಕು ಇವ್ರ. ಮೊದ್ಲಿಂದ ಮಾಡೋದೇ ಇತ್ತಲ್ಲ, ಇದು ನಾವ ಮಾಡೋದಿತ್ತು. ಇಲ್ಲಿ ನೋಡಿ ಡಿಸೈನ್ ಏನು ನಡೆದಿದೆ ನೋಡಿ, ಬಿಸು ಕಲ್ಲು ನೋಡಿದ್ರ. ಇಬ್ರು ಇವರ ಟೈಮ್ ಪಾಸ್ ಮಾಡೋರಲ್ಲ, ಏನೋ ಒಂದು ಕೆಲಸ ಇಟ್ಕೊಂಡು ಕೂತಿರ್ತಾರ. ಅವ್ರ ಅಪ್ಪಾಜಿ ಏನು ಮಾಡ್ತಾ ಇದ್ದಾರೆ ತೋರಿಸ್ತೇನೆ, ಅವ್ರ ಕೆಲಸ ಏನು ನಡೆದೈತಿ ಇಲ್ಲಿ. ಇದು ಮಾಡೋದೇ ಇತ್ತು, ಈ ಕಲರ್ ಮಾಡೋಣಮ್ಮ ಅಂತ ಅಂದಿದ್ದ. ಮತ್ತು ಈಗ ತೊಗೊಂಡು ಬ್ರಷ್ ತೊಗೊಂಡು ಪೇಂಟಿಂಗ್ ಚಾಲು ಮಾಡಿದ ನೋಡಿ. ಗಟ್ಟಿ ಆಗ್ತದಲ್ಲ ಕಲರ್ ನೋಡಿ, ನಂಗೆಲ್ಲ ಹೇಳ್ತಾರೆ ನಂಗೆ ಗಟ್ಟಿ ಆಗ್ತದೆ ಅಂತೇಳಿ. ಈಗೆಲ್ಲ ಬಾರ್ಡರು ಅದು ಇದು ಎಲ್ಲ ಮಾಡವ. ಮತ್ತು ಇಲ್ಲೂ ಎಲ್ಲ ಮಾಡ್ಯಾನ ನೋಡ್ರಿ. ಇಲ್ಲಿ ನೋಡಿ ಎಷ್ಟು ಮಸ್ತ್ ಮಾಡ್ಯಾನ ನೋಡ್ರಿ, ಇದಕ್ಕೆಲ್ಲ ಬಾರ್ಡರ್. ಇಲ್ಲಿ ನೋಡಿ ಏನು ಮಾಡ್ತೀರಾ ನೋಡಿ ಕೆಲಸ. ಅವಳು ಗುಬ್ಬಿ ಅಲ್ಲಿ ಕೂತಾಳು, ತೋರ್ಸ್ಕೊಂಬರ್ರಿ ನೀವು. ಗುಬ್ಬ ಚಾಯಿ ಅವಳಿ ನೋಡ್ಕೋತ ಕೂತಾಳ ನೋಡಿ. ಇಲ್ಲಿ ನೋಡಿ ಒಂದು ಶಾರ್ಟ್ಸ್ ತಗೋದಳು, ಆ ಶಾರ್ಟ್ಸ್ ಒಂದು ನೋಡ್ಕೋತ ಕೂತಾಳ ನೋಡಿ. ಇಲ್ಲಿ ನೋಡಿ ಗುಬ್ಬಿ ಅಕ್ಕಾಳಾಗವು. ಅವ್ರಿಗೆ ತಿನ್ನಾಕಿಟ್ಟೇನಿ, ಅದು ಒಂದು ಚೀಲ ತೊಗೊಂಡು ಗಂಟು ತೊಗೊಂಬಂದಿ. ನಿನ್ಗಿದ್ಲು ಸಣ್ಣವ್ರು ಒಬ್ರು ಅದಾರ ನಮ್ಮ ಮನ್ಯಾಗ. ಯಾರು ನೀನೇ ಹೇಳಿ ನೋಡೋಣ. ನಿನ್ಗಿದ್ಲು ಸಣ್ಣವ್ರ? ಅವ್ರದ್ದು ಊಟ ಐತಿ, ಅದು ಅವ್ರಿಗೆ ಇಡೋಗದ. ಎಷ್ಟು ಸುಳ್ಳು ಬರ್ಕ್ಯ ನೋಡಿ, ಎಷ್ಟು ಸುಳ್ಳು ಬರ್ಕ್ಯ. ಓಕೆಮ್ಮ, ಹಿಂಗೆ ನೋಡಿ ವಿಡಿಯೋ ಮಾಡಕ್ಕೆ ಬಂದ್ರೆ ಈ ಕತಿ ಐತಿ ನೋಡಿ ನಂತ. ಇವ್ರಂತೂ ಪೂರ್ತಿ ಛೇ ಬಾಪ್ರೇ. ಇಲ್ಲಿ ನೋಡಿ, ಇದು ಪೂರ್ತಿ ಮ್ಯಾಚಿಂಗ ಮಾಡಿಬಿಟ್ರೆ ಇನ್ನೇನು ಇವರೆಲ್ಲ ಇದೆ ತಯಾರು ಮಾಡಿಬಿಟ್ರವ. ಎಲ್ಲ ಮಸ್ತ್ ಮಾಡ್ತಾ ಎಲ್ಲ ಮಾಡಿಬಿಟ್ಟಾರು, ಚಂದ ಕಾಣಿಸ್ತದೆ. ಇಲ್ಲಿ ನಿಂತಾರ ನೋಡಿ ಕೆಲಸ ಮಾಡ್ಕೋತ. ಹಿಂಗದ ನೋಡಿ ಇವ್ರ ಅಪ್ಪ ಮಕ್ಕಳು ಎಲ್ಲ ಭಾಳ ಎಲ್ಲ ಕೆಲಸ ಮಾಡ್ಕೋತ ಹಿಂಗೆ ಮಾಡ್ಕೋತಿರ್ತಾರೆ. ಬರ್ರಿ ಸ್ವಲ್ಪ ಏನಾದ್ರು ತಿಂದು ಬರ್ರಿ, ಚೂಡಾದು ಕೊಡ್ಲೇನ. ಸೊಳ್ಳೆನು ಬಂದಿಲ್ಲ. ಎಲ್ಲ ಕೆತ್ಕೋತ ಮಾಡ್ಕೋದು ಏನು ಕೆಲಸ ಮಾಡ್ಕೋತ ಕೂಡ್ತಿರುವಪ್ಪ, ಏನೋ ದೇವ್ರೇ ಬಲ್ಲ. ಇದೆಲ್ಲ ಟೈಲ್ಸ್ಗೆ ಹಚ್ಚಿದ್ರಲ್ಲ ಸೈಡ್ಗೆ, ಈ ಕಡೆ ಸೈಡ್ಗೆ ಹಚ್ಚನಾತಿದ್ದ ಬಾಬು. ಅವ ಇವ್ ಕಡೆಯಿಂದ ಹಚ್ಕೊಳ್ಳೋದು ಅದು. ಶಮನ್ನ ಇಲ್ಲಿ ಕೂತಾನ, ಓದ ಏನೇನು ಮಾಡ್ಕೋತಾರ ನೋಡಿ. ನೋಡಿ ಕೆಲಸ, ನೋಡಿ ಇವ್ರ ಕೆಲಸ ಎಲ್ಲ ಜಾಗ ಹಚ್ಚವಂತೆಲ್ಲ ತೊಗೊಂಬಂದೆ. ಇದೆಲ್ಲ ಹಚ್ಚತಂದಿಲ್ಲಿ ಎಲ್ಲ ವಜನ್ ಅದಾವೇನು. ಇದ್ರೋಗದ ನೀನು ಮ್ಯಾಲಿನ ಮುಗ್ದದ ಒಂದು ಲೈಟ್ ಹತ್ತಾ ಇಲ್ಲಲ್ಲ ಇದು. ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿದೆಲ್ಲ ಗಾರ್ಡನಿಂದ ಇವತ್ತು ಸ್ವಚ್ಛ ಆಯ್ತು ನಮ್ದು, ನೀಟಾಗಿ ಮಾಡಿಬಿಟ್ರು. ಅಪ್ಪನ್ನ ಕಟ್ ಮಾಡತ್ತಾರು.
ಅಪ್ಪನೂ ಈ ಕಡೆ ಮಾಡತ್ತಾನು. ಈಗೆಲ್ಲ ಈ ಕಡೆ ಅವರಿಗೆ ಬಣ್ಣ ಹಚ್ಚಕ್ಕೆ ಇದೆಲ್ಲ ಟೆರಕೋಟ ಮಾಡೋರಂತ ಇದೆಲ್ಲ ಅಪ್ಪ ಮಗ ಪ್ಲ್ಯಾನಿಂಗ್ ನಡೆಸ್ಯಾರು ಏನೇನು ಮಾಡೋದು ಏನೇನಂತ. ಅಲ್ಲಿ ಚರ್ಚೆ ನಡೆದ. ये क्या किया आपने ये? हाँ बहुत अच्छा लग रहा है ना. अरे बनिए शामवी ಅಪ್ಪು ಏನ ರೋಡ್ ಎಲ್ಲ ಕಸ ಗುಡ್ಸ್ಕೊಂಡ್ ಬರವ ನೀ ಇರ್ಲಿ ಬಾ ರೇ ಬಾ ಹೋಗ್ತಾವ ಬಾ ಅದು ಎದರ್ಲಿ ಜಗೋದ ಬಾ ನೋಡಲ್ಲಿ ಎಷ್ಟು ಚಲೋ ಕನ್ನಡ ಮಾತಾಡ್ತಾನ ಬಿಡು ಬಾಲೆ ಎದರ್ಲಿ ದೋಸ್ತಾರ ಅವನ್ ಕೆಲ್ಸ ನಡೆದೈತ್ ನೋಡಿ ಇಂತ ನಡಾದು ನೀವು ಮಾಡ್ಕೊಂಡಿ ಅಪ್ಪು ಮತ್ತೆ ಆಮೇಲೆ ಇದ್ ಮಾಡ್ಕೊ ಕೂತಿ ನೋಡ ಕೆಲ್ಸ ಭಾಳ ಅದಾವ ಬಾ. ये काम बहुत फास्ट किया आपने लेकिन बहुत जल्दी हुआ. सर नोड़ शंभू इड़ी केळद कर कैसा आने का नहीं ना. देखो कैसा टाइल्स जैसा लग रहा है छोटा छोटा पिल्ले ऐसा. ಏನ್ ರಂಗೋಲಿ ಅದು ಹಾಕ ಜೋರು ಮಾಡಿಬಿಟ್ರಲ್ಲ ಎಲ್ಲ. ಹಾ ಜಾರೆ टायर्ड हुआ. हाँ नहीं आप वो मिरिंडा डाला रहे ये वो थोड़ा लेके जाओ. नहीं आ रहा है इधर बोला अपन मिरिंडा ತರಿಸಿದೀಯ ಶಾಂಭವಿ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ ಬಂಗಾರಿ. ಅಪ್ಪು ಮಿರಿಂಡಾನು ಸಿಗ್ತದ ಫಸ್ಟ್ ಟೈಮ್. ಚಿನ್ನು ಅರೇ ತಗೋರಿ ಗ್ಲಾಸ್ ಬೇಕೇನು ಕೇಳ ನಂಗೆ ಕುಡಿತಾನೆ ನೋಡಿ. ಬಸ್ ನಂಗೆ ಗೊತ್ತದ ನೋಡಿ ಹಂಗೆ ಇಟ್ಕೊಂಡು ಕೂತಾಳ. ಟೈಮ್ ಆಗ್ತು ಹೊತ್ತಾಗೈತಿ. ನಾನೆಲ್ಲ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕೂತಿದ್ದೀವಿ. ಅಮ್ಮ ಇಲ್ಲಿ ಊಟ ಮಾಡ್ಕೊತ ಕೂತಾರ. ಇಲ್ಲಿ ನೋಡಿ ಇವತ್ತು ಸ್ವಲ್ಪ ಡೋಕ್ಲಾ ತರಿಸಿದ್ವಿ. ಅವನು ಹೇಳಿ ಜಾಬಿದ್ರೂ ಹೇಳಿ ಅವ್ನು ತಿಂತಾನಂತ ಹೇಳಿ ಸ್ವಲ್ಪ ತಿಂದ. ಮತ್ತು ಇಲ್ಲೆಲ್ಲ ಇದೆ ಅಲ್ಲೆಲ್ಲ ಮೊಸರು ತೆಗೆದೇ ಇಲ್ಲ. ಮತ್ತು ಇಲ್ಲೇ ಚಟ್ನಿಗಳು ಅದೆಲ್ಲ ಹಿಂಗೆ ಇಟ್ಟಿದ್ದೀವಿ. ಸ್ವಲ್ಪ ತಿಂದೆಲ್ಲ ಇಟ್ಟಿದ್ದೀವಿ. ಮತ್ತು ಚಿನ್ನೂ ಊಟ ಕೊಡೋಣ. ಬೆನ್ನಿ ಎಲ್ಲ ರೆಡಿ ಇದೆ ಇಲ್ಲಿ ಇಟ್ಬಿಡೋಣ. ಅದು ಬೆನ್ನಿ ಫ್ರಿಜ್ ಹೋಗೋದು ಮತ್ತು ಎಲ್ಲ ನೀಟ್ ಮಾಡ್ಕೊಂಡು ಊಟದ ಟೈಮ್ ಆಗೈತಿ. ಇವ್ರು ಚಿನ್ನೂ ಊಟ ಬಿಸಿ ಮಾಡ್ಕೊಡ್ತೇನೆ. ಭಾಳ ಇಷ್ಟ ಆಗ್ಯಾವ. ಕಾಳು ಹೊಡ್ಯಾತಾರ ಅವರು ತಿನ್ನತ್ತಾರ. ಇನ್ನೂ ಸ್ವಲ್ಪ ಕೊಡೋಣತ್ತಾರ ಇಷ್ಟಪಟ್ಟ. ಫೈಬರ್ ಭಾಳ ಇರ್ತೈತೆಲ್ಲ ಭಾಳ ಆರೋಗ್ಯಕ್ಕೆ ಒಳ್ಳೇದು ಇದು ಕಾಳು. 12 ಆಗೈತಿ. ಎಲ್ಲರೂ ಮುಕ್ಕೊಂಡಿದ್ದಾರು. ನಾನು ಕೂತ್ಬಿಟ್ಟಿದ್ದೆ ನೋಡಿ ಎಡಿಟಿಂಗ್ ಮಾಡ್ಕೊತ. ಕೊರಕಿ ಹೊಡೆಯೋದು ಆವಾಜ್ ಕೇಳಿಸ್ತಾ ಇದೆ. ನೋಡಿ ಮುಕ್ಕೊಂಡಿಲ್ಲ. ಆಯ್ತಾಯ್ತು ಮಲ್ಕೊ. ಬೆಳಿಗ್ಗೆ ಮತ್ತೆ ಬೇಗ ಹೇಳ್ಬೇಕು ನೋಡು. ಎಲ್ಲ ತಬ್ನೆಲ್ಲದು ಮಾಡಿ ಓಕೆ ಓಕೆ. ನನಗಂತೂ ಭಾಳ ಅಂದ್ರೆ ಭಾಳ ನಿದ್ದೆ ಬಂದೈತಿ. ಭಾಳ ಟಯರ್ಡ್ ಆಗಿಬಿಟ್ಟದ. ಬೆಳಿಗ್ಗೆ ಎಷ್ಟು ಕೆಲಸ ಮುಗಿತೈತೆ ಅಂತ ಇದೀನಿ. ಕರೆ ನಮ್ಮ ಕೆಲಸ ಮುಗಿಯಾಕ ತಯಾರಿನೇ ಇಲ್ಲ. ಹೆಂಗೆ ಶುರು ಮಾಡಿದ್ದೀವಲ್ಲ ಹಂಗೆ ಕೆಲಸ ಆಗ್ತಾಯಿದೆ. ಮತ್ತು ನಾಳೆ ಅವನು ಜಾವಿದ ಕೆಲಸ ಮಾಡೋಕೆ ಅವನು ಬರ್ತಾ ಇದ್ದಾನೆ. ಅದಕ್ಕೆ ನಾಳೆ ಒಂದಿನ ಲಾಸ್ಟ್ ಕೆಲಸ ಆಗ್ತದಂತ. ಮತ್ತು ನಾಳೆ ಎಷ್ಟು ಆಗ್ತದೆ ಅಷ್ಟು ಮುಗಿಸೋಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಾನು ಈ ವಿಡಿಯೋಲ್ಲೇ ಮುಗಿಸ್ತೇನೆ. ನನಗೆ ಭಾಳ ಟಯರ್ಡ್ ಆಗೈತೆ, ನಿದ್ದೆನೂ ಬಂದೈತಿ. ಮತ್ತು ವಿಡಿಯೋ ನೋಡಿರಿ ನೀವು. ನಿಮ್ಗೆ ಇಷ್ಟನ ಆಗ್ತದೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ. ಮತ್ತೇನು ಹೇಳ್ತಾ ಇದ್ದೀನಿ ನಾನು, ಈ ಕ್ಷಣ ನಿಮ್ದದ. ಎಂಜಾಯ್ ಮಾಡಿರಿ. ಯಾರು ನಿಮ್ಮ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಜಗಳ ಅಂತೂ ಮಾಡೋಕೆ ಹೋಗಬೇಡಿ.